ಪದೇ ಪದೇ ಮುಜುಗರ ತರ್ತಿರೋ ಯತ್ನಾಳ್ಗೆ ಕೆಡ್ಡಾವನ್ನ ತೋಡುಬಿಟ್ರ. ಬಿಜೆಪಿಯಲ್ಲಿ ಸೈಲೆಂಟ್ ಆಗಿಯೇ ನಡೀತಾ ಇದೆಯಾ ಬಿಗ್ ಪ್ಲಾನ್. ಪಕ್ಷಕ್ಕೆ ಮಾಹಿತಿಯನ್ನ ನೀಡದೆ ಪಾದಯಾತ್ರೆ ನಡೆಸಿದ್ರೆ ಕಿಕ್ಔಟ್ ಆಗ್ತಾರೆ. ಪಕ್ಷದಿಂದಲೇ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಕೋಕ್ ಅನ್ನ ನೀಡಲಾಗ್ತಿದೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ರಾಜ್ಯ ಬಿಜೆಪಿಯ ಬೆಳವಣಿಗೆ. ಪಕ್ಷದ ಶಿಸ್ತನ್ನ ಮೇರಿದ್ರೆ ಯತ್ನಾಳ್ಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಯತ್ನಾಳ್ ಮಾತ್ರವಲ್ಲದೆ ರೆಬಲ್ ಟೀಮ್ ವಿರುದ್ಧ ನೋಟಿಸ್ ಅಸ್ತ್ರ ಪ್ರಯೋಗವಾಗುತ್ತೆ. ನೋಟಿಸ್ಗೂ ಬಗ್ಗದಿದ್ರೆ ಪಕ್ಷದಿಂದಲೇ ಉಚ್ಚಾಟನೆಯ ಚಿಂತನೆ ಆಗ್ತಾ ಇದೆ. ಇಷ್ಟು ದಿನ ಹೇಳಿಕೆಗಳಿಗಷ್ಟೇ ಸೀಮಿತವಾಗಿದ್ದ ಶಾಸಕ ಯತ್ನಾಳ್ ಆದ್ರೆ ಈಗ ಪಕ್ಷಕ್ಕೆ ಸೆಡ್ಡು ಹೊಡೆದು ಪ್ರತ್ಯೇಕ ಪಾದಯಾತ್ರೆಗೆ ಸಜ್ಜಾಗ್ತಿದ್ದಾರೆ. ಹೀಗಾಗಿ ಯತ್ನಾಳ್ ನಡವಳಿಕೆಯ ವಿರುದ್ಧ ಕೊನೆಯ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ. ಉಚ್ಚಾಟನೆ ನಿರ್ಧಾರಕ್ಕೆ ಪಕ್ಷದಿಂದಲೇ ಕೆಲವರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಆದ್ರೆ ನಾವೇ ಮೈಲೇಜ್ ಕೊಟ್ಟಂತಾಗತ್ತಂತೆ. ಪಂಚಮಸಾಲಿ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಬೇಕೆನ್ನುವಂತ ಯೋಚನೆ ಶುರುವಾಗುಬಿಟ್ಟಿದೆ. ಯತ್ನಾಳ್ ಪರ ಅನುಕಂಪದ ಅಲೆ ಏಳುವ ಸಾಧ್ಯತೆ ಇದೆ. ಹೀಗಾಗಿ ಯತ್ನಾಳ್ ವಿಚಾರವನ್ನ ಹೈಕಮಾಂಡ್ ತೀರ್ಮಾನಕ್ಕೆ ಬಿಡಲು ಸಲಹೆ ಆಗಿದೆ. ರಾಜ್ಯ ಬಿಜೆಪಿಯಲ್ಲಿ ಈಗ ಪಾದಯಾತ್ರೆಗಿಂತ ಹೆಚ್ಚಾಗಿ ರೆಬಲ್ ಟೀಮ್ ಸದ್ದು ಮಾಡ್ತಾ ಇದೆ. ಪದೇ ಪದೇ ಮುಜುಗರ ತರ್ತಿರುವಂತಹ ಯತ್ನಾಳ್ ಅಂಡ್ ಟೀಮ್ಗೆ ಕೆಡ್ಡವನ್ನ ತೋಡುತ್ತಾ ಸ್ವಪಕ್ಷ ಬಿಜೆಪಿನೇ. ಹೀಗೊಂದು ಪ್ರಶ್ನೆ ಈಗ ಬಿಜೆಪಿ ಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗ್ತಾ ಇದೆ. ಬಿಜೆಪಿಯಲ್ಲಿ ಸೈಲೆಂಟ್ ಆಗಿನೇ ನಡೀತಾ ಇದೆಯಾ ಯತ್ನಾಳ್ ಕೆಡ್ಡಕ್ಕೆ ದೊಡ್ಡ ಪ್ಲಾನ್. ಒಂದು ಕಡೆಯಲ್ಲಿ ಪಕ್ಷಕ್ಕೆ ಮಾಹಿತಿಯನ್ನ ನೀಡದೆ ಪ್ರತ್ಯೇಕವಾಗಿ ಪಾದಯಾತ್ರೆಗೆ ಯತ್ನಾಳ್ ಅಂಡ್ ಟೀಮ್ ಈಗ ಪ್ಲಾನ್ ಮಾಡ್ತಾ ಇದೆ. ಹೀಗಾಗಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಬಿಜೆಪಿಯ ಕೆಲವೊಂದು ಬೆಳವಣಿಗೆಗಳು. ಎಲ್ಲಾದ್ರೂ ಯತ್ನಾಳ್ ಅಂಡ್ ಗರಂ ಆಗಿರುವ ಟೀಮ್ ಏನಿದೆಯಲ್ಲ, ಪಕ್ಷದ ಶಿಸ್ತೆಲ್ಲಾದ್ರೂ ಮೇರು ಬಿಟ್ರೆ ಯತ್ನಾಳ್ಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಯತ್ನಾಳ್ ಮಾತ್ರವಲ್ಲದೆ ರೆಬಲ್ ಟೀಮ್ ವಿರುದ್ಧ ನೋಟಿಸ್ ಅಸ್ತ್ರಕ್ಕೆ ಮುಂದಾಗು ಬಿಡುತ್ತಾ. ಎಲ್ಲಾದ್ರೂ ನೋಟಿಸ್ಗೂ ಕೂಡ ಬಗ್ಗದೆ ಇದ್ರೆ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವಂತ ಚಿಂತನೆಯಾಗಿದೆಯಂತೆ. ಇಷ್ಟು ದಿನ ಹೇಳಿಕೆಗಳಿಗಷ್ಟೇ ಸೀಮಿತವಾಗಿದ್ದ ಶಾಸಕ ಯತ್ನಾಳ್ ಆದ್ರೆ ಈಗ ಪಕ್ಷಕ್ಕೆ ಸೆಡ್ಡು ಹೊಡೆದು ಪ್ರತ್ಯೇಕವಾಗಿ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಯತ್ನಾಳ್ ನಡವಳಿಕೆಯ ವಿರುದ್ಧ ಈಗ ಕೊನೆಯ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲಾದ್ರೂ ಉಚ್ಚಾಟನೆಯ ನಿರ್ಧಾರ ಎಲ್ಲಾದ್ರೂ ಬಂದ್ರೆ ಪಕ್ಷದಲ್ಲೇ ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಇದೇ ವಿಚಾರದಿಂದ ಯತ್ನಾಳ್ ಎಲ್ಲಾದ್ರೂ ಉಚ್ಚಾಟನೆ ಆದ್ರೆ ಸ್ವಂತಹ ಪಕ್ಷದಲ್ಲೇ ಒಂದಿಷ್ಟು ಗೊಂದಲಗಳು ಶುರುವಾಗುತ್ತೆ. ಇನ್ನು ಪಂಚಮಸಾಲಿ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಹೀಗಾಗಿ ಯತ್ನಾಳ್ ಅವರ ಪರ ಅನುಕಂಪದ ಅಲೆ ಏಳುವ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ವಿಚಾರವನ್ನ ಯತ್ನಾಳ್ ಕುರಿತಂತೆ ಹೈಕಮಾಂಡ್ ತೀರ್ಮಾನಕ್ಕೆ ಬಿಡುವಂತ ಚಿಂತನೆಯನ್ನ ಮಾಡಿದ್ದಾರೆ.